ಶ್ರುತಿ ಹರಿಹರನ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ತುಂಬಾ ದಿನ ಆಯ್ತು ನೋಡಿ. ಏನು ಪ್ರಾಜೆಕ್ಟ್ಸ್ಗಳು ಏನು ನಡೀತಿದೆ, ಏನು ಕತೆ? ಒಂದಿಷ್ಟು ಪ್ರಾಜೆಕ್ಟ್ಸ್ ರೆಡಿ ಆಗಿದೆ, ರಿಲೀಸ್ಗೆ ರೆಡಿ ಆಗಿದೆ. ಒಂದು ಈಗಷ್ಟೇ ರಿಲೀಸ್ ಆಯಿತು ಸಾರಾಂಶ ಅಂತ. ಬಾಕ್ಸ್ ಆಫೀಸಲ್ಲಿ ಅಷ್ಟು ಚೆನ್ನಾಗಿ ಓಡಲಿಲ್ಲ, ಬಟ್ ಅದು ಇನ್ನು OTT ನಲ್ಲೆಲ್ಲ ರಿಲೀಸ್ ಆಗುತ್ತೆ. ಬಿಟ್ರೆ ಸಿನಿಮಾ ಮಾಡ್ತಾ ಇದ್ದೀನಿ, ನೋಡೋಣ. ಅದಾದ್ಮೇಲೆ ಮುಂದಿನ ಸಿನಿಮಾಗಳು ಯಾವ್ದಾದ್ರು ಡಾಲಿ ಧನಂಜಯ ಅವ್ರ ಜೊತೆಗೆ ಏನಾದ್ರು ನಡೀತಿದೆ ಅಂತ ಗೊತ್ತಿಲ್ಲ, ಬಟ್ ಸ್ಮಾಲ್ ವರ್ಲ್ಡ್ ನೋಡೋಣ. ಫೋಟೋಗೆ ಬಂದಿದ್ದೀರಾ, ರೈಟ್? ಹೆಂಗ ಅನಿಸ್ತಾ ಫೋಟೋ? ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್. ನಾನು ಇಲ್ಲಿ ತನಕ ನೋಡಿರೋವಂಥದ್ದು ಒಂದಿಷ್ಟು ಕನ್ನಡ ಸಿನಿಮಾಗಳಿದೆ, ತುಂಬ ಇಷ್ಟ ಆಗಿರುವಂಥದ್ದು ಕನ್ನಡ ಸಿನಿಮಾಗಳು. ಅದರಲ್ಲಿ ಫೋಟೋ ಖಂಡಿತ ಸೇರ್ಕೊಳ್ಳುತ್ತೆ. ಆ್ಯಂಡ್ ಸುಮ್ಮನೆ ಹೇಳ್ತಾ ಇಲ್ಲ, ಬಿಕಾಸ್ ಇದು ನಾನು 2ನೇ ಸತಿ ನೋಡ್ತಿರೋದಂಥದ್ದು. ಆ್ಯಂಡ್ ಮತ್ತೆ ಹೋಗಿ ನೋಡ್ತೀನಿ ನಾನು. ಟಿಕೆಟ್ ತೊಗೊಂಡು ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೋಡ್ತೀನಿ. ಬಿಕಾಸ್ ಇದು ಸಬ್ಜೆಕ್ಟ್ಗಿನ್ನ ಜಾಸ್ತಿ ನನಗೆ ಉತ್ಸವ್ ಗೊಂಡ್ವಾರ್ ಅವರು ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಇದೆಯಲ್ಲ, ಅದು ಬಹಳ ಇಷ್ಟ ನನಗೆ. ಅದು ಒಂದು ಜರ್ನಿ. ಒಂದು ಸಿನಿಮಾ ನೋಡಬೇಕಾದ್ರೆ ನಾವು ಕೂಡ ಆ ಸಿನಿಮಾ ಜೊತೆ ಪಯಣ ಮಾಡ್ತೀವಿ. ಆ್ಯಂಡ್ ನನಗೆ ಫೋಟೋ ಬಿಗಿನಿಂಗಿಂದ ಎಂಡ್ ತನಕ ನಾನು ಆ ಒಂದು ಪಯಣಕ್ಕೆ ಹೊರಟಿದ ತಕ್ಷಣ ಐ ವಾಸ್ ಲಾಸ್ಟ್ ಇನ್ ದ್ಯಾಟ್ ವರ್ಲ್ಡ್. ಸೊ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಐ ಹೋಪ್ ಈ ಸಿನಿಮಾನ ನಮ್ಮ ಕನ್ನಡ ಜನತೆ ಕೂಡ ಇದನ್ನು ಅಕ್ಸೆಪ್ಟ್ ಮಾಡಿ, ಸೆಲೆಬ್ರೇಟ್ ಮಾಡಿ ಈ ಸಿನಿಮಾನ ಮತ್ತೆ ಮತ್ತೆ ನೋಡೋಕ್ಕೆ ಬರ್ತಾರೆ ಅಂತ ನನ್ನ ಫಿಂಗರ್ಸ್ ಕ್ರಾಸ್ ಮಾಡ್ಕೊಂಡು ಐ ಹೋಪ್. ಬಟ್ ನೋಡೋಣ. ವಿಧಾನಸೌಧ ನೋಡಿದಾಗೆಲ್ಲ ನಿಮಗೆ ಈ ಫೋಟೋ ನೆನಪು ಬರುತ್ತೆ ಅಂತ? ವಿಧಾನಸೌಧ ನೋಡಿದಾಗೆಲ್ಲ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ನಾನು ನನ್ನ ಮಗಳನ್ನ ನೋಡಬೇಕು, ಅದೇ ನನ್ನ ಫೀಲಿಂಗು. ಓಕೆ, ಫೈನಲಿ ಡೈರೆಕ್ಷನ್ ಟೀಮ್ಗೆ ಏನು ಹೇಳ್ತೀನಿ? ಮೈಂಡ್ ಬ್ಲೋಯಿಂಗ್ ಜಾಬ್. ನಾನು ಆಲ್ರೆಡಿ ಅವತ್ತೇ ನಾನು ಹೇಳಿದ್ದೆ ಅವ್ರ ಹತ್ರ, ದ್ಯಾಟ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಮೇಡ್. ಅವ್ರಿಗೂ ಅದು ಗೊತ್ತು ಬಹುಶಃ. ಅವ್ರು ನೆಕ್ಸ್ಟ್ ಏನು ಸಿನಿಮಾ ಮಾಡ್ತಾರೆ, ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ತುಂಬ ಕುತೂಹಲದಿಂದ ನಾನಂತೂ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.